ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಸಾಮಾಜಿಕ ಹೋರಾಟಗಾರ. ನೀವು ನೋಡ್ತಕ್ಕಂತಹ ಒಂದು ಜಾಗ ಏನಿದೆ, ಇದು ಮೈಸೂರಿನ ಬನ್ನಿಮಂಟಪದಲ್ಲಿರ್ತಕ್ಕಂತಹ ಒಂದು ಸುಸರ್ಜಿತವಾದಂಥ ವ್ಯವಸ್ಥಿತವಾದಂಥ ಜಾಗವಾಗಿತ್ತು, ಈಗಿಲ್ಲ. ತುಂಬ ವರ್ಷದ ಹಿಂದೆ ಇದು ಸೇವೆ ಕೊಡ್ತಾ ಇತ್ತು, ಮಕ್ಕಳಿಗೆಲ್ಲ ಈ ಟ್ರೈನು ಬಳಕೆ ಆಗ್ತಾ ಇತ್ತು. ಒಂದು ರೌಂಡ್ಗೆ ಎಷ್ಟು ಟಿಕೆಟು? 15 ರೂಪಾಯಿ ಟಿಕೆಟನ್ನು ತಗೊಂಡು ಮಕ್ಕಳಿಗೆಲ್ಲ ಇಲ್ಲೊಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ನಾವು ಯಾವುದೋ ಒಂದು ಕಾರಣಾಂತರದಿಂದ ನಾನು ನಮ್ಮ ಸ್ನೇಹಿತರು ಬಂದಾಗ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯಿತು. ಯಾಕೆ ಇದನ್ನು ನಿರ್ಲಕ್ಷ್ಯ ಮಾಡಿ ನೋಡಿ, ಇಲ್ಲಿ ಇದು ಹಾಳು ಕುಂಪೆ ಆಗಿ ನಿಂತಿದೆ, ಬಿಲ್ಡಿಂಗ್ ಶಿಥಿಲಾವಸ್ಥೆಯಲ್ಲಿ ಇದೆ, ಟಾಯ್ಲೆಟ್ಗಳೆಲ್ಲ ಇಲ್ಲಿ ಏನೆಲ್ಲ ಚಟುವಟಿಕೆಗಳು ನಡಿಬಾರ್ದು ಅದು ನಡೆಯುವಂತಹ ಒಂದು ಜಾಗವಾಗಿ ಪರಿವರ್ತನೆಗೊಂಡಿದೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತಾ ಇದ್ದೀವಿ, ಈ ಒಂದು ಜಾಗವನ್ನು ಮುಂಚೆ ಹೇಗಿತ್ತು, ಯಾವ ಸೇವೆ ನೀಡ್ತಾ ಇತ್ತು, ಆ ಸೇವೆಗೆ ಸಿದ್ಧಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಒಂದು ಜಾಗವಾಗಿ ಮಾರ್ಪಾಡು ಮಾಡಬೇಕು. ನೋಡಿ ಎಂಥ ಒಳ್ಳೆ ಜಾಗ, ಎಂಥ ಒಳ್ಳೆ ಪರಿಸರ. ಇಂಥ ಒಂದು ಪರಿಸರನ ಈ ರೀತಿ ನಾವು ಇಟ್ಕೊಂಡಿರೋದು ಬಹಳ ಒಂದು ದುಃಖದ ಸಂಗತಿ ಅಂತ ಹೇಳ್ತೀವಿ. ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ನಾನು ಮತ್ತು ನಮ್ಮ ರಕ್ತದ ಒಂದು ಏನು ಯಾರಿಗೆ ಒಂದು ರೋಗಿಗೆ ರಕ್ತದ ಅವಶ್ಯಕತೆ ಇದ್ರೂ ಅದರ ಒಂದು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ನಜೀಬ್ ಅವರಿಗೂ ನಾವು ಇಬ್ಬರು ಸೇರಿ ಏನು ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಆದಷ್ಟು ಬೇಗ ಇದರ ಒಂದು ಏನು ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪಾಲಿಕೆ, ಮಹಾನಗರ ಪಾಲಿಕೆ ಆಗಿರ್ಬೋದು, ಒಂದು ವ್ಯವಸ್ಥೆನ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇದಕ್ಕೆ ಒಂದು ಪೂರ್ಣ ರೀತಿಯಲ್ಲಿ ಹೇಗೆ ಮುಂಚೆ ಕಾರ್ಯನಿರ್ವಹಿಸ್ತಾ ಇತ್ತು ಆ ಮಟ್ಟಕ್ಕೆ ತರುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾವು ಆಗ್ರಹ ಮಾಡ್ತೀವಿ. ಹೇಳಿ ನೀವೇನಾದರೂ. नमस्कार ಎಲ್ಲರಿಗೆ. पहले कैसा था तो छोटे छोटे बच्चे फैमिलियाँ को फिर लग जाते थे. 10 साल अव्वल हमें छोटे बच्चे थे, जब ऐसा था एक प्लेस है, सब ये रेल को टिकट थी, आते जाते खाना बना ले खाते, फिर ले को फैमिली प्लेस फुल फिर लग जाते थे. आज ऐसे इसकी हालत ऐसी हो गई है, देखो यहाँ इसकी हालत तो पूछने वाला कौन भी नहीं. देखो वहाँ ईंटा, देखो वहाँ ये ईंटा, ये सब वहाँ देखो, वहाँ एक ये नहीं. दशहरा आने का मोमेंट पीछे इन्हों कैसा रखना सो एक प्लेस हमें क्या बोलना चाहेंगे तो हमारा जो अकबर भाई स्टेटमेंट ही है, एक प्लेस जो बनाना, वो बनाना एक फैमिली चुंगा को दियो, जो ट्रेन थी वो चालू करो बोल को यहाँ के ಕಾರ್ಪೊರೇಟರ್ MLA उन्होंने सब ತುಂಬಾ ಮೈಸೂರಿನಲ್ಲಿ ಇಂತಹ ಒಂದು ಅವ್ಯವಸ್ಥೆಯ ಜಾಗಗಳು ತುಂಬಾ ಇದಾವೆ. ಯಾಕೆಂದ್ರೆ ನಮ್ಮನ್ನು ಆಳಿದಂತಹ ರಾಜರು ಹಿಂದೆ ಒಂದು ದೂರದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ನಾವು ಬರೀ ನಿರ್ವಹಣೆ ಮಾಡೋದಿದ್ದರೆ ಸಾಕಾಗಿತ್ತು. ಇದು ನಿರ್ವಹಣೆ ಇಲ್ಲದೆ ಇರೋ ಕಾರಣ ನೋಡಿ ರೈಲ್ವೆ ಹಳಿಗಳು ಕಿತ್ತು ಬಿದ್ದಿದೆ. ಹಾಗೆ ಏನು ಅಂದರೆ, ಈ ಒಂದು ದಸರಾ ಬಂದರೆ ಮಕ್ಕಳೆಲ್ಲ ಬರ್ತಾರೆ ಇಲ್ಲಿಗೆ, ಅವರಿಗೆ ಒಂದು ಮನರಂಜನೆಯ ಒಂದು ಜಾಗವಾಗಿತ್ತು, ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ. ಇದನ್ನ ಈ ರೀತಿ ಬಿಡೋದ್ರಿಂದ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀಬಹುದು, ಅಥವಾ ಬೇರೆ ಬೇರೆ ಒಂದು ಕೆಲಸಕ್ಕೆ ಬಳಕೆ ಆಗುತ್ತೆ. ಅಲ್ಲೊಂದು ಬಿಲ್ಡಿಂಗು ಹಾಗೆ ಮುರಿದು ಬಿದ್ದಿದೆ, ಇಲ್ಲಿ ಎಲ್ಲ ಹೋಯ್ತು, ಡೆಮಾಲಿಷ್ ಆಗುವಂತ ಹಂತಕ್ಕೆ ಬಂದು ನಿಂತಿರ್ತಕ್ಕಂತಹ ಒಂದು ಜಾಗವಾಗಿ ಮಾರ್ಪಾಡಾಗಿದೆ. ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಮತ್ತೆ ಮಹಾನಗರ ಪಾಲಿಕೆ ಅವರಿಗೆ ಎಲ್ಲರೂ ಯಾವ ಈ ಒಂದು ವ್ಯವಸ್ಥೆಗೆ ಜವಾಬ್ದಾರಿ ನಿರ್ವಹಿಸುವಂತ ಇಲಾಖೆಗಳಿದಾವೆ ಅವೆಲ್ಲಕ್ಕೂ ನಾವು ಮನವಿ ಮಾಡೋದು, ಆಗ್ರಹ ಮಾಡೋದೇನಪ್ಪ ಅಂದ್ರೆ, ಇರ್ತಕ್ಕಂತಹ ಜಾಗದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆನ ಸದುಪಯೋಗ ಪಡೆಯುವಂತಹ ಒಂದು ಅವಕಾಶ ಮಾಡಿಕೊಡಿ. ಸಾರ್ವಜನಿಕರ ಒಂದು ಸೇವೆಗೆ ಇರ್ತಕ್ಕಂಥ ಯಾವುದೇ ಒಂದು ಸ್ಥಳ ಆಗಿರ್ಬೋದು ಅದನ್ನ ಈ ರೀತಿ ಹಾಳು ಕೊಂಪೆಯಾಗಿ ಬೀಳೋಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತೆ ತೆರಿಗೆ ದುಡ್ಡು ಪೋಲಾಗುತ್ತೆ ನೋಡಿ, ಇಲ್ಲಿ ಕಬ್ಬಣ ಇನ್ನೇನು ಅದು ಗುಜರಿಗೆ ಹಾಕುವಂತ ಒಂದು ಸ್ಥಿತಿಲಿದೆ. ಸಾಕಷ್ಟು ಇಲ್ಲಿ ಅವ್ಯವಸ್ಥೆ ಇದೆ. ಇದನ್ನ ಒಂದೊಂದಾಗಿ ಎಳೆಯಾಗಿ ಹೇಳ್ತೀನಿ ಅಂದ್ರೆ ಈ ಒಂದು ವಿಡಿಯೋ ಸಾಲೋದಿಲ್ಲ. ಹಾಗಾಗಿ ಬಂದು ಇಲ್ಲಿ ಏನಿದೆ ಇದರ ಒಂದು ಉಸ್ತುವಾರಿ ಒಂದು ಜವಾಬ್ದಾರಿ ವಹಿಸಿ ನಿರ್ವಹಿಸಿಕೊಡ್ಬೇಕು ಅಂತ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ನಜೀಬ್ ಅವರು, ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಪರವಾಗಿ ನಾವು ಮತ್ತೆ ಏನು ನಾವು ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಬೇಕು ಆ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಈಗ ಒಂದು ಕಿರು ನೋಟ ಅನ್ನೋ ಥರನೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಮಗೆ ಒಂದು ಸಮಾಜದ ಕಳಕಳಿ, ಸಾಮಾಜಿಕ ಒಂದು ಜವಾಬ್ದಾರಿ ಒಂದು ಅರ್ಥ ನಾವು ಈ ವಿಡಿಯೋನ ಮಾಡ್ತಕ್ಕಂಥದ್ದು. ಧನ್ಯವಾದಗಳು.